ಇವತ್ತು ನಾವು ತಿಳ್ಕೊಳಕ್ ಹೊರಟಿರೋದು ಒಬ್ಬ ಹುಡುಗನ ಕಥೆ. ಅವನು ಇಡೀ ದಿನ ರೀಲ್ ಸ್ಕ್ರಾಲ್ ಮಾಡ್ತಾ ಸೋಷಿಯಲ್ ಮೀಡಿಯಾನಲ್ಲೇ ತನ್ನ ದಿನವನ್ನೆಲ್ಲ ಕಳೀತಾ ಇದ್ದ. ಅವನ ಮನೆ ಪರಿಸ್ಥಿತಿ ಹೇಗಿತ್ತಂದ್ರೆ ಯಾರಾದ್ರೂ ಬಂದ್ರೆ ಅವ್ರ ಮನೆಯಲ್ಲಿ ಕೂತ್ಕೊಳ್ಳೋಕು ಜಾಗ ಇರ್ಲಿಲ್ಲ. ಒಂದು ದಿನ ಅವನ ಫ್ರೆಂಡ್ ಅವನ ಮನೆಗೆ ಬರ್ತಾನೆ. ಅವನ ಮನೆ ಪರಿಸ್ಥಿತಿ ನೋಡ್ಬಿಟ್ಟು ಅವನಿಗೆ ಕೇಳ್ತಾನೆ, ನೀನ್ ಈ ತರ ಮನೇಲಿ ಇರ್ತೀಯಾ, ಇದು ನಿನ್ನ ಮನೆನಾ ಅಂತ ಕೇಳ್ತಾನೆ. ಅವಾಗ ಆ ಹುಡುಗ ಹೇಳ್ತಾನೆ, ನಾನು ಇದೇ ಮನೇಲಿ ಇರೋದು ಅಂತ. ಆವಾಗ ಅವನ ಸ್ನೇಹಿತ ಹೇಳ್ತಾನೆ, ವಾವ್, ನಿನ್ನ ಮನೆ ಪರಿಸ್ಥಿತಿ ಎಷ್ಟು ಚೆನ್ನಾಗಿದೆ, ನಿನ್ನ ತಾಯಿಗೆ ಹುಷಾರು ಕೂಡ ಇಲ್ಲ, ನಿನ್ನಪ್ಪ ದಿನಪೂರ್ತಿ ಬಿಸಿಲಲ್ಲಿ ಕೆಲಸ ಮಾಡ್ತಾರೆ, ಆದ್ರೆ ನೀನು ಸೋಷಿಯಲ್ ಮೀಡಿಯಾನಲ್ಲಿ ಟೈಮ್ ಪಾಸ್ ಮಾಡ್ತೀಯಾ ಮತ್ತು ನಿನ್ನ ಸ್ನೇಹಿತರ ಜೊತೆ ಟೈಮ್ ವೇಸ್ಟ್ ಮಾಡ್ತಿರ್ತೀಯ. ಮುಂದಿನ ಜೀವನದ ಚಿಂತೆ ಕೂಡ ನಿನಗಿಲ್ಲ. ಮನ್ಸಂತೂ ಕಲ್ಲಾಗಿದೆ. ನೀನ್ ಯಾರಿಗ್ ಮೋಸ ಮಾಡ್ತಿದ್ಯಾ, ನಿನಗ್ ನೀನೇ ಮೋಸ ಮಾಡ್ಕೊಂತಿದ್ಯಾ, ಇಲ್ಲ ನಿಮ್ಮ ಅಪ್ಪ ಅಮ್ಮಂಗ್ ಮೋಸ ಮಾಡ್ತಿದ್ಯಾ, ಯಾರಿಗ್ ಮೋಸ ಮಾಡ್ತಿದ್ಯಾ ಅಂತ ಅವ್ನ ಸ್ನೇಹಿತ ಕೇಳ್ತಾನೆ. ಹೇಳ್ಬಿಟ್ಟು ಅವ್ನ ಫ್ರೆಂಡ್ ಅವನನ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಅಂದ್ರ ಅವ್ರ ಅಪ್ಪ ಕೆಲಸ ಮಾಡೋ ಜಾಗಕ್ಕೆ ಅವನ್ನ ಕರ್ಕೊಂಡು ಹೋಗ್ತಾನೆ. ಒಂದು ಫ್ಯಾಕ್ಟರಿಯಲ್ಲಿ ಅವರಪ್ಪ ಕೆಲಸ ಮಾಡ್ತಾ ಇದ್ದ. ಬಿಸಿಲಲ್ಲಿ ಅವ್ರ ಅಪ್ಪನ ಪರಿಸ್ಥಿತಿ ಹೇಗಾಗಿತ್ತಂದ್ರೆ ಬೆವರು ಇಳಿತಾ ಇತ್ತು. ಯಾರಿಗೆ ಆಗ್ಲಿ ಅವ್ರ ಅಪ್ಪನ ನೋಡಿದ್ರೆ ಕರಳು ಚೂರು ಅನ್ನತ್ತೆ. ಆ ರೀತಿ ಅವ್ರ ಅಪ್ಪನ ಪರಿಸ್ಥಿತಿ ಆಗಿತ್ತು. ಅಲ್ಲೇ ನಿಂತ್ಕೊಂಡು ಇವರು ನೋಡ್ತಾ ಇದ್ರು. ಅವರಪ್ಪ ಅವ್ರ ಜೊತೆ ಕೆಲಸ ಮಾಡೋರ್ಗೆ ಹೇಳ್ತಾ ಇದ್ದ, ಮನೆಯಲ್ಲಿ ನನ್ನ ಹೆಂಡತಿಗೆ ಹುಷಾರಿಲ್ಲ, ಮಗನ ಸ್ಕೂಲ್ ಫೀಸ್ ಕಟ್ಟೋದಿದ್ದ, ಎಷ್ಟು ದುಡಿದ್ರು ಸಾಕಾಗ್ತಾ ಇಲ್ಲ, ನನ್ನ ಹತ್ರ ದುಡ್ಡೇ ಇಲ್ಲ ಅಂತ ಹೇಳ್ತಾ ಇದ್ದ. ಅದರ ಜೊತೆಗೆ ಅವ್ರಪ್ಪ ಹೇಳ್ತಾ ಇದ್ದ, ನನ್ನ ಮಗನ ಸ್ಕೂಲ್ ಕಾಲೇಜ್ ಮುಗಿದ ನಂತರ ನನ್ನ ಮಗ ಒಂದೊಳ್ಳೆ ಕೆಲಸ ಮಾಡ್ತಾನೆ, ಅವನೊಂದು ಜಾಬ್ ಮಾಡ್ಬಿಟ್ಟು ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋತಾನೆ ಅಂತ ಹೇಳ್ತಾ ಇದ್ದ. ಇದನ್ನೆಲ್ಲ ತೋರಿಸ್ಬಿಟ್ಟು ಅವನ ಸ್ನೇಹಿತ ಹೇಳ್ತಾನೆ, ನೋಡು ನಿನ್ನಪ್ಪ ಹೇಗೆ ಬದುಕ್ತಾ ಇದ್ದಾನೆ, ನೀನ್ ಬದುಕ್ತಿರೋ ಜೀವನ ಹೇಗಿದೆ, ನಿಮ್ಮ ಅಪ್ಪ ಬದುಕ್ತಿರೋ ಜೀವನ ಹೇಗಿದೆ, ನಿನ್ನ ಕಾಲಲ್ಲಿ ಹೊಸ ಶೂಗಳು ಮತ್ತೆ ಮೈ ಮೇಲೆ ಹೊಸ ಹೊಸ ಬಟ್ಟೆಗಳಿದೆ, ನಿಮ್ಮ ಅಪ್ಪನ ಕಾಲಲ್ಲಿ ಹರಿದ ಚಪ್ಪಲಿ ಮತ್ತೆ ಆ ಮೈ ಮೇಲೆ ಚೆನ್ನಾಗಿ ಬಟ್ಟೆ ಇಲ್ಲ ಅಂತ ಹೇಳ್ದ. ನಿಮ್ಮಪ್ಪ ಜೀವನ ಪೂರ್ತಿ ದುಡಿತಾನೆ ಇದ್ರು ಒಂದು ಹೊಸ ಫೋನ್ ತಗೊಂಡಿಲ್ಲ, ಅದನ್ನೆಲ್ಲ ನಿನಗೆ ಕೊಡ್ಸಿದಾರ. ಆದ್ರೆ ನೀನ್ ಮಾಡ್ತಾ ಇರೋದು ಫ್ರೆಂಡ್ಸ್ ಜೊತೆ ಟೈಮ್ ವೇಸ್ಟ್ ಮಾಡ್ತೀಯಾ, ಸೋಷಿಯಲ್ ಮೀಡಿಯಾನಲ್ಲಿ ಟೈಮ್ ಕಳೀತಿದ್ಯಾ. ಎಷ್ಟು ದಿನ ಹೀಗೆ ಮಾಡ್ತೀಯಾ, ನಿಮ್ಮ ಅಪ್ಪನಿಗೂ ವಯಸ್ಸಾಗ್ತಾ ಬಂತು, ಅವರನ್ನೆಲ್ಲ ಯಾರು ನೋಡ್ಕೋಬೇಕು. ಮುಂದೆ ಒಳ್ಳೆ ಕೆಲಸ ಮಾಡ್ಬೇಕು ಅಂದ್ರೆ ನೀನ್ ಇವಾಗ ಚೆನ್ನಾಗಿ ಓದ್ತಾನೂ ಇಲ್ಲ, ಇವಾಗ ಇರೋ ಟೈಮ್ ಎಲ್ಲ ಬರೀ ಇದನ್ನೇ ಮಾಡ್ತಾ ಕಳೀತಾ ಇದ್ಯಾ. ಅವನ ಸ್ನೇಹಿತ ಹೀಗೆಲ್ಲ ಹೇಳ್ತಾ ಇರೋದು ಕೇಳಿ ಅವನ ಕಣ್ಣಲ್ಲಿ ನೀರು ಬರುತ್ತೆ. ಕಣ್ಣಿಂದ ನೀರು ಹೋಗ್ತಾ ಇರುವಾಗ ಅವನ ತಲೆಯಲ್ಲಿ ಒಂದು ವಿಚಾರ ಬರುತ್ತೆ, ಯಾವ ಫ್ಯಾಕ್ಟ್ರಿಯಲ್ಲಿ ನಮ್ಮಪ್ಪ ಕೆಲಸ ಮಾಡ್ತಾ ಇದ್ದಾರೆ, 10 ವರ್ಷದ ನಂತರ ಆ ಫ್ಯಾಕ್ಟ್ರಿ ನಂದಾಗಿರ್ಬೇಕು, ನನ್ನ ಹತ್ರನೇ 100 ಜನ ಕೆಲಸ ಮಾಡ್ಬೇಕು. ಈ ರೀತಿ ಎಲ್ಲ ಅವನ ತಲೆಯಲ್ಲಿ ಯೋಚನೆಗಳು ಬರಕ್ಕೆ ಶುರು ಆಗುತ್ತೆ. ಆ ದಿನದಲ್ಲಿ 10-12 ಗಂಟೆ ಓದೋಕೆ ಶುರು ಮಾಡ್ತಾನೆ. ಇವಾಗ ಅವನ ತಲೆಯಲ್ಲಿ ಒಂದೇ ವಿಚಾರ ಓಡ್ತಾ ಇದೆ, ಏನೆಂದ್ರೆ ನನಗೆ 10 ವರ್ಷದಲ್ಲಿ ಅಂತ ದೊಡ್ಡ ಕಂಪನಿಯ ಮಾಲೀಕನಾಗ್ಬೇಕು ಅಂತ. ಅದಕ್ಕೆ ನಾನು ಏನ್ ಮಾಡ್ಬೇಕು, ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ನನ್ನ ಎಕ್ಸಾಮ್ಗಳು ಬರ್ತಾ ಇದೆ, ನಾನು ಚೆನ್ನಾಗಿ ಓದ್ಬಿಟ್ಟು ಸ್ಟೇಟ್ಗೆ ರ್ಯಾಂಕ್ ಬರ್ಬೇಕು ಅಂತ ಯೋಚನೆ ಮಾಡ್ತಾನೆ. ಆ ದಿನ ಬಂದೇ ಬಿಡುತ್ತೆ. ಅವನು ಸ್ಟೇಟ್ಗೆ ರ್ಯಾಂಕ್ ಬರ್ತಾನೆ. ಅವಾಗ ಎಲ್ಲರೂ ಯೋಚನೆ ಮಾಡ್ತಾರೆ, ಇವನು ಇದೆಲ್ಲ ಹೇಗ್ ಮಾಡ್ದ. ಒಂದು ಇಂಟರ್ವ್ಯೂ ನಲ್ಲಿ ಅವನಿಗೆ ಕೇಳ್ತಾರೆ ಮುಂದೆ ಏನು ಮಾಡ್ಬೇಕು ಅಂತ. ಆವಾಗ ಹೇಳ್ತಾನೆ, ನನ್ನ ತಂದೆಯ ಕನಸನ್ನ ಪೂರ್ತಿ ಮಾಡ್ಬೇಕು. ಅವರ ಆಸೆ ಏನೆಂದ್ರೆ ಅವರು ಕೆಲಸ ಮಾಡ್ತಾ ಇರೋ ಫ್ಯಾಕ್ಟ್ರಿಗಿಂತ ಒಂದು ದೊಡ್ಡ ಫ್ಯಾಕ್ಟರಿಯ ಮಾಲೀಕ ನನ್ ಮಗ ಆಗ್ಬೇಕು. ಅವ್ರ ಕನಸನ್ನ ನನಸು ಮಾಡೋದಕ್ಕೋಸ್ಕರನೇ ಇಷ್ಟೆಲ್ಲ ಓದ್ದೆ ಮತ್ತು ನಾನು ಸ್ಟೇಟ್ಗೆ ರ್ಯಾಂಕ್ ಬಂದೆ. ಸ್ನೇಹಿತರ, ಈ ಸ್ಟೋರಿಯ ಬಿಗಿನಿಂಗ್ ಅನ್ನ ನಿಮ್ಮ ಜೀವನಕ್ಕೆ ರಿಲೇಟ್ ಮಾಡ್ಕೊಳ್ಳಿ. 10 ನಿಮಿಷ ಕಣ್ಣು ಮುಚ್ಚಿ ಇದ್ರ ಬಗ್ಗೆ ಯೋಚನೆ ಮಾಡಿ. ಇಂಡಿಯಾದಲ್ಲಿ 90% ಜನ ಬಡವರು ಮತ್ತು ಮಿಡಲ್ ಕ್ಲಾಸ್ ಇದ್ದಾರೆ. ನಿಮ್ಮಲ್ಲಿ ತುಂಬಾ ಜನರ ಪರಿಸ್ಥಿತಿ ಇದೇ ಆಗಿರ್ಬೋದು. ಈ ಸ್ಟೋರಿನ ನಿಮ್ಮ ಜೀವನಕ್ಕೆ ರಿಲೇಟ್ ಮಾಡ್ಕೊಂಡು ಇನ್ ಮುಂದೆ ಆದ್ರೂ ಚೆನ್ನಾಗಿ ಓದಿ. ತುಂಬಾ ಟೈಮ್ ಇದೆ, ಇದೇ ಟೈಮ್ ಅನ್ನ ಯೂಸ್ ಮಾಡ್ಕೊಂಡು ಜೀವನದಲ್ಲಿ ಏನಾದ್ರೂ ಅಚೀವ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಇಲ್ಲ ಅಂದ್ರೆ ತಪ್ಪದೆ ಡಿಸ್ಲೈಕ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ತಪ್ಪದೆ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.